ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ನಂದಿ ಟಸ್ಕಸ್. ಎಲ್ಲರಿಗೂ ಗೌರಿ ಆ್ಯಂಡ್ ಗಣೇಶ ಹಬ್ಬದ ಶುಭಾಶಯಗಳು. ಗೌರಿ ಆ್ಯಂಡ್ ಗಣೇಶ ಹಬ್ಬಕ್ಕೆ ನಮ್ಮ ಹತ್ರ ಎಷ್ಟು ಕಾರ್ ಇದೆ ಅಷ್ಟು ಕಾರದ್ದು ಇನ್ವೆಂಟ್ರಿ ತೋರಿಸ್ತೀನಿ. ಸೊ ನಿಮಗೆ ಜಸ್ಟ್ ಯಾವ್ಯಾವ ವೆಹಿಕಲ್ ಇದೆ ಅಂತ ನೋಡಿ, ಕಂಪ್ಲೀಟ್ ಒಂದು ಸೈಡ್ ನೋಡಿ. ಇಷ್ಟು ವೆಹಿಕಲ್ಲು ನಮ್ಮ ನಂದಿ ಟಸ್ಕಸಲ್ಲಿ ಇದೆ. ಸೊ ಅದಕ್ಕಿಂತ ಮುಂಚೆ ಒಂದು ಡೀಟೇಲ್ ಆಗಿ ಒಂದು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸೊ ನೋಡ್ಕೊಂಬಿಟ್ಟು ಬನ್ನಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಒಂದು ಗಾದೆ ಇದೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ. ಈ ಗಾದೆನ ಸುಮ್ಮನೆ ಮಾಡಿಲ್ಲ. ಮನುಷ್ಯನಿಗೆ ಆಸೆ ಅನ್ನೋದು ಎಲ್ಲರಿಗೂ ಇರುತ್ತೆ. ಸೊ ಆಸೆಗೆ ತಕ್ಕಂತೆ ನಮಗೆ ಎಲ್ಲನೂ ಅದನ್ನು ಫಿಲಪ್ ಅಂದರೆ ಕಂಪ್ಲೀಟ್ ಮಾಡ್ಕೊಳ್ಳೋ ಥರ ಇರಬೇಕು. ಯಾಕೆ ಈ ಮಾತು ಹೇಳ್ತಾನೆ ಅಂತಂದರೆ, ಒಂದು ಫ್ಯಾಮಿಲಿಗೆ ಒಂದು ಕಾರು ಎಸೆನ್ಷಿಯಲ್ಲು. ಇವತ್ತು ಕಾರು ಏನಕ್ಕೆ ಇರಬೇಕು ಅಂತಂದರೆ, ಇವತ್ತು ಮನುಷ್ಯ ಅಷ್ಟು ಸ್ಟ್ರಾಂಗಾಗಿ ಮನುಷ್ಯ ಜೀವನದಲ್ಲಿ ಏನಂತಂದರೆ ಆರೋಗ್ಯವಾಗಿ ಇರೋಕ್ಕಾಗ್ತಾಯಿಲ್ಲ. ಸೊ ಆರೋಗ್ಯ ಸಮಸ್ಯೆ ಇರುತ್ತೆ, ಇಲ್ಲ ಬೇರೆ ಇನ್ನೊಂದೇನೋ ಒಂದು ಇದಕ್ಕೆ ಒಂದು ಕಾರ್ ಅನ್ನೋದು ಎಸೆನ್ಷಿಯಲ್ ಆಗಿದೆ ಮನುಷ್ಯನಿಗೆ. ಸೊ ಆ ಎಸೆನ್ಷಿಯಲಿ ತಕ್ಕನಾಗೆ ಸೊ ನಿಮ್ಮ ಈ ಅನುಕೂಲಕ್ಕೆ ತಕ್ಕಂತೆ ಒಂದು ಕಾರ್ ತೊಗೋಬೇಕು. ಎಲ್ಲರಿಗೂ ಒಂದು ಕಾರ್ ಅನ್ನೋದು ಬೇಕೇ ಬೇಕಾಗಿದೆ. ಸೊ ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತ ಅಂದರೆ, ಸೊ ನಮ್ಮ ಹತ್ರ ಇಷ್ಟು ಕಾರ್ಗಳಿದೆ. ಸೊ ಕಂಪ್ಲೀಟ್ ನೋಡೋದಲ್ಲ. ಸೊ ನಮ್ಮ ಹತ್ರ ಇಷ್ಟು ಕಾರ್ಗಳನ್ನ ನೋಡ್ಕೊಂಬಿಟ್ಟು ಬಂದರೆ, ಇಷ್ಟು ಕಾರಲ್ಲಿ 1,75,000ದಿಂದ ಹಿಡಿದು 15 ಲಕ್ಷದವರೆಗೂ ಕಾರ್ಗಳು ಇದೆ. ಸೊ ಮನುಷ್ಯನಿಗೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು, ಹೊಟ್ಟೆ ಎಷ್ಟಿರುತ್ತೆ ಅಷ್ಟು ಊಟ ಮಾಡಬೇಕು. ತೀರಾ ಊಟ ಮಾಡೋದೇನಾಗುತ್ತೆ, ಅಜೀರ್ಣ ಆಗುತ್ತೆ. ಏನಕ್ಕೆ ಹೇಳ್ತಾಯಿನಿ ಅಂತಂದರೆ, ನಿಮ್ಮ ಸಂಪಾದನೆ ಇಷ್ಟಿದ್ದಾಗ ಇಷ್ಟು ಕಮಿಟ್ಮೆಂಟ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ನಿಮ್ಮ ಸಂಪಾದನೆ ಇಷ್ಟಿದ್ದು ಇಷ್ಟು ಆಲ್ರೆಡಿ ಕಮಿಟ್ಮೆಂಟ್ ಇದ್ದರೆ ದಯವಿಟ್ಟು ಮತ್ತೆ ಕಮಿಟ್ಮೆಂಟ್ ಮಾಡ್ಕೊಬೇಡಿ. ಇದು ಕಾರಿಂದ ಒಂದೇ ವಿಚಾರ ಅಲ್ಲ, ಎಲ್ಲ ವಿಚಾರದಲ್ಲೂ ಅಷ್ಟೇ. ಯಾವುದೇ ಒಂದು EMI ತೊಗೊಬೇಕಾದ್ರೂ ಅಷ್ಟೇ, ನಿಮ್ಮ ಸಂಪಾದನೆಗೆ ಅರ್ಧದಷ್ಟು ಕಮಿಟ್ಮೆಂಟ್ ಇದ್ದರೆ ಯಾವುದೇ ಕಮಿಟ್ಮೆಂಟು ಮಾಡ್ಕೊಳ್ಳಿ. ನಿಮ್ಮ ಸಂಪಾದನೆ 100% ಆಲ್ರೆಡಿ ಕಮಿಟ್ಮೆಂಟ್ ಇತ್ತು ಅಂದರೆ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕೆಂದರೆ ಯಾವಾಗ ಯಾವುದು ಕಮಿಟ್ಮೆಂಟು ಹೆಂಗೆ ಬರುತ್ತೆ ಅಂತ ಗೊತ್ತಾಗೋದಿಲ್ಲ. ಇವತ್ತೇನು 0 ಡೌನ್ ಪೇಮೆಂಟಲ್ಲಿ ಕಾರ್ ಕೊಡ್ತಾರೆ. ಸೊ ಗಾಡಿಗೆ ಪ್ರೊಫೈಲ್ ಚೆನ್ನಾಗಿದ್ದರೆ ಸಾಕು, ಸ್ವಂತ ಮನೆ ಇದ್ದರೆ ಕೊಡ್ತಾರೆ, ಎಲ್ಲನೂ ಇದ್ದರೂ ಕೊಡ್ತಾರೆ. ಸಡನ್ನಾಗಿ ಯಾವುದ್ಯಾವುದು ನಿಮ್ಮಿಂದ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ನೋಡಿಕೊಂಡು ಕಮಿಟ್ಮೆಂಟ್ ನೋಡ್ಕೊಂಡ್ಬಿಟ್ಟು ಗಾಡಿ ತೊಗೊಳ್ಳಿ ಅಂತ ಹೇಳ್ತಾಯಿದ್ದೀನಿ. ಸೊ ವಾರಂಟಿ ವಿಚಾರದಲ್ಲೂ ಅಷ್ಟೇ, ನಮ್ಮ ನಂದಿ ಟಸ್ಕರ್ಸಲ್ಲಿ ಯಾವುದೇ ಥರದ ವಾರಂಟಿ ಆ್ಯಂಡ್ ಗ್ಯಾರಂಟಿ ಇರೋದಿಲ್ಲ. ಯಾಕೆಂದರೆ ನಾವು ಗಾಡಿ ಎಲ್ಲ ಚೆಕ್ ಮಾಡಿ ಪರ್ಚೇಸ್ ಮಾಡಿರ್ತೀವಿ. ಯಾವುದೇ ಒಂದು ವಸ್ತು ಯಾವಾಗ ಫೇಲ್ಯೂರ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸಪೋಸ್ ಒಂದು ವಾರಂಟಿ ಗ್ಯಾರಂಟಿ ನಿಮಗೆ ಕೊಟ್ಟೆ ಅಂತ ಅಂದ್ಕೊಳ್ಳಿ, ಯಾವುದೋ ಒಂದು ಹಬ್ಬಕ್ಕೆ ಎಲ್ಲೋ ಒಂದು ದೂರದ ಊರಿಗೆ ಹೋಗ್ತಾ ಇರ್ತೀರಾ, ಇಲ್ಲಿಂದ ಒಂದು 500 ಕಿಲೋಮೀಟ್ರ್ ದೂರ ಹೋಗಿರ್ತೀರಾ ಅಂದ್ಕೊಳ್ಳಿ. ಕ್ಲಚ್ ಫೇಲ್ಯೂರ್ ಆಗುತ್ತೆ, ನೀವು ಕಾಲ್ ಮಾಡ್ತೀರಾ, ಸರ್ ಗಾಡಿ ಈ ಥರ ಆಗಿದೆ, ಸರಿ ಸರ್ ಓಕೆ ತೊಗೊಂಬನ್ನಿ ಅಂತ ಹೇಳ್ತೀವಿ. ಸೊ ತೊಗೊಂಬಂದ್ಮೇಲೆ ಏನಾಗುತ್ತೆ, ಸೊ ನಾವು ಇಂಜಿನ್ನು ಗೇರ್ ಬಾಕ್ಸಿಗೆ ವಾರಂಟಿ ಕೊಟ್ಟಿದ್ವಿ. ಸೊ ಈಗ ಹೋಗಿರೋದು ಕ್ಲಚ್ಚು. ಏನು ಕ್ಲಚ್ ಹೋಗಿದೆ, ನೀವು ಆಫ್ ಕ್ಲಚಲ್ಲಿ ಗಾಡಿ ಓಡಿಸಿರಾ, ನಾವು ಕೊಟ್ಟಾಗ ಗಾಡಿ ಚೆನ್ನಾಗಿತ್ತು, ಆಫ್ ಕ್ಲಚಲ್ಲಿ ಓಡಿಸಿರಾ, ಕ್ಲಚ್ ಹೋಗಿದೆ, ದುಡ್ಡು ಕೊಟ್ಟು ಹಾಕ್ಕೊಳ್ಳಿ. ಗೇರ್ ಬಾಕ್ಸ್ ಏನು ಪ್ರಾಬ್ಲಮ್ ಆಗಿಲ್ಲ, ಕ್ಲಚ್ ಹೋಗಿದೆ. ನೆಕ್ಸ್ಟ್ ಸಪೋಸ್ ಯಾವುದೋ ಒಂದು ಬೆಟ್ಟದಲ್ಲಿ ಹೋಗ್ತಾ ಇರ್ತೀರಾ, ಸೊ ಇಂಜಿನ್ ಸೀಸ್ ಆಗುತ್ತೆ. ಇಂಜಿನ್ ಸುಮ್ಮನೆ ಸೀಸ್ ಆಗೋದಿಲ್ಲ, ಯಾಕೆಂದರೆ ನಾವು ಕೂಡ ಟೈಮಲ್ಲಿ ಇಂಜಿನ್ ಚೆನ್ನಾಗಿತ್ತು, ನೀವು ತೊಗೊಂಡೋದಾಗ ಎಲ್ಲೋ ಇದಾಗಿದೆ, ಸೊ ರೇಡಿಯೇಟ್ರಿಗೋ ಅಥವಾ ಎಲ್ಲೋ ಡ್ಯಾಮೇಜ್ ಆಗಿ ಕೂಲೆಂಟ್ ಎಲ್ಲ ಹೋಗಿದೆ, ಇಲ್ಲ ನೀವು ಇಂಜಿನ್ ಆಯಿಲ್ ಕರೆಕ್ಟಾಗಿ ಮೇಂಟೈನ್ ಮಾಡ್ದಲ್ಲ ಇಂಜಿನ್ ಸೀಸ್ ಆಗಿದೆ. ಸೊ ನಿಮ್ಮ ನೆಗ್ಲಿಜಿಲಿಯನ್ಸಿಯಿಂದ ಸೊ ಇಂಜಿನ್ ಸೀಸ್ ಆಗಿದೆ, ನಮ್ಮ ಕಡೆಯಿಂದ ವಾರಂಟಿ ಗ್ಯಾರಂಟಿ ಯಾವುದೂ ಬರೋದಿಲ್ಲ. ಸೊ ಫೇಕ್ ಕಮಿಟ್ಮೆಂಟ್ ಕೊಟ್ಟಂಗಾಗುತ್ತೆ. ಈಗ ನೀವು ಅಲ್ಲಿಂದ ತೊಗೊಂಬಂದಿರೋದು, ಸೊ ಏನು ತೊಗೊಂಬಂದಿರ್ತೀರಾ, ಟೋ ಮಾಡ್ಕೊಂಬಂದಿರ್ತೀರಾ, ಅದು ಚಾರ್ಜಸ್ಸು ಪ್ಲಸ್ ಇಲ್ಲೂ ವಾರಂಟಿ ಬರೋದಿಲ್ಲ. ಸೊ ತುಂಬ ಕಷ್ಟ ಆಗುತ್ತೆ. ಸೊ ಹಂಗಾಗಿ ಬ್ಯಾಡ್ ಅಂದರೆ ಫೇಕ್ ಕಮಿಟ್ಮೆಂಟ್ ಅನ್ನೋ ಥರ ಆಗುತ್ತೆ. ಸೊ ನಿಮಗೆ ಯಾವುದೇ ಗಾಡಿ ಬೇಕು ಅಂತ ಅಂದರೆ, ನಮ್ಮಲ್ಲಿ ಗಾಡಿನ ನಾವು ಚೆಕ್ ಮಾಡ್ಕೊಂಡು ತೊಗೊಂಡಿರ್ತೀವಿ. ನಿಮ್ಮ ಮೆಕ್ಯಾನಿಕ್ ಯಾರನ್ನ ಇದ್ದರೆ ಕರ್ಕೊಂಬಂದು ಚೆಕ್ ಮಾಡ್ಸ್ಕೊಂಡು ತೊಗೊಳ್ಳಿ. ಎಲ್ಲ ಕ್ವಾಲಿಟಿ ಕಾರ್ಸ್ಗಳೇ ಇರುತ್ತೆ. ಸೊ ಮನುಷ್ಯ ಬೆಳಿಗ್ಗೆ ಇದ್ದೊಂದು ರಾತ್ರಿ ಇಲ್ಲ, ರಾತ್ರಿ ಇದ್ದೊಂದು ಬೆಳಗ್ಗೆ ಇಲ್ಲ. ಸೊ ವೆಹಿಕಲ್ ಅಷ್ಟೇ, ಯಾವಾಗ ಯಾವ ಪಾರ್ಟು ಯಾವಾಗ ಫೇಲ್ಯೂರ್ ಆಗುತ್ತೆ ಗೊತ್ತಾಗಲ್ಲ. ಕೆಲವೊಂದು ಗಾಡಿ ಏನು ಬರ್ದಲೇ ಓಡುತ್ತೆ, ಕೆಲವೊಂದು ಯಾವುದೋ ಮೈನರ್ ಬರುತ್ತೆ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋ ಥರ ಇರೋದಿಲ್ಲ. ಸೊ ಬೆಸ್ಟ್ ಕಾರು, ಕ್ವಾಲಿಟಿ ಕಾರ್ಸು ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಇರುತ್ತೆ ಗೌರಿ ಆ್ಯಂಡ್ ಗಣೇಶ ಹಬ್ಬಕ್ಕೆ. ಸೊ ಈ ವೆಹಿಕಲ್ ಏನಾರ ಬೇಕು ಅಂತ ಅಂದರೆ, ನೀವು ಶೋರೂಮ್ಗೆ ಡೈರೆಕ್ಟಾಗಿ ಬರಬೇಕು, ಗಾಡಿಗಳನ್ನ ಚೆಕ್ ಮಾಡ್ಕೊಬೇಕು. ನಮ್ಮ ಪ್ರತಿಯೊಂದು ವೆಹಿಕಲ್ಗಳಲ್ಲಿ ಇದ್ರ ಮೇಲೆ ಸ್ಟಿಕ್ಕರ್ ಪೋಸ್ಟ್ ಮಾಡಿದ್ದೀವಿ. ಸೊ ನೀವು ನೋಡಿ, ಸೊ ಪ್ರತಿಯೊಂದು ವೆಹಿಕಲಲ್ಲಿ ಸ್ಟಿಕ್ಕರ್ ಪೋಸ್ಟ್ ಮಾಡಿದ್ದೀನಿ. ಏನಂತ ಅಂದರೆ, ಅದರಲ್ಲಿ ಮಾಡಲ್ ಇರುತ್ತೆ, ಓನರ್ ಇರುತ್ತೆ, ಕಿಲೋಮೀಟ್ರು ಪ್ರತಿಯೊಂದು ನಾವು ಮೆನ್ಷನ್ ಮಾಡಿರ್ತೀವಿ. ಸೊ ನೀವು ಬಂದು, ಸರ್ ಇದ್ರ ಮೇಲೆ ಇರೋದು ಇದೇ ಫೈನಲ್ ಪ್ರೈಸಾ? ಹೌದು ಸರ್ ಫೈನಲ್ ಪ್ರೈಸು. ಆ ಥರ ಕೇಳಿದ್ರೆ ಯಾವುದೇ ಥರದ ಡೀಲ್ ಆಗೋಲ್ಲ. ಯಾವುದೇ ಒಂದು ಡೀಲ್ ಕಂಪ್ಲೀಟ್ ಆಗೋದು ಯಾವಾಗ ಅಂತ ಅಂದರೆ, ನೀವು ಹೆಂಗೆ ಅಪ್ರೋಚ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸರ್ ನನಗೆ ಈ ಗಾಡಿ ತುಂಬ ಇಷ್ಟ ಆಗಿದೆ, ಏನೋ ಬೆಸ್ಟ್ ಮಾಡಿಕೊಡಿ ಅಂತ ಬಂದು ನಮ್ಮ ಆಫೀಸಲ್ಲಿ ಕೂತ್ಕೊಂಡಾಗ ನಮ್ಮ ಕೈಲಿ ಏನಾಗುತ್ತೆ ಅದನ್ನು ನಾವು ಬೆಸ್ಟ್ ಮಾಡಿಕೊಡ್ತೀವಿ. ಈ ಗಾಡಿಗೆ 2 ಗಾಡಿ ಬರ್ತದೆ, 3 ಗಾಡಿ ಬರ್ತವೆ ಅಂತ ದೌಲತ್ತ ಮಾತಾಡ್ಕೊಂಡು ಹೋದರೆ ಯಾವ ಗಾಡಿನೂ ಸಿಗೋದಿಲ್ಲ. ಇಷ್ಟ ಆಯಿತಾ ಬರಬೇಕು, ಕೂತ್ಕೊಬೇಕು, ಮಾತಾಡಬೇಕು. ಸೊ ಇನ್ನೊಂದು ಹೇಳ್ತೀರಾ, ಕೆಲವೊಂದು ನೀವು ಹೇಳಿದ್ದೀರಾ ಅಂತ ನಾನು ಹೇಳ್ತಾ ಇಲ್ಲ, ಕಾಮನ್ ಆಗಿ ಯಾವುದೇ ಒಂದು ವೀಡಿಯೋ ಪೋಸ್ಟ್ ಮಾಡಿದಾಗ ಬರೋದು, ಈ ಗಾಡಿ ಎಕ್ಸ್ ಶೋರೂಮ್ ಪ್ರೈಸ್ ಇತ್ತು, ಅವಾಗ ಅಷ್ಟಕ್ಕಿತ್ತು, ಇವಾಗ ಇಷ್ಟಕ್ಕಿದೆ. ಎಕ್ಸ್ ಶೋರೂಮ್ ಪ್ರೈಸೇ ಬೇರೆ, ಆನ್ ರೋಡ್ ಪ್ರೈಸೇ ಬೇರೆ. ಒಂದು ಸ್ವಿಫ್ಟ್ ಅನ್ನೋದು 7 ಲಕ್ಷಕ್ಕೂ ಸಿಗುತ್ತೆ, 12 ಲಕ್ಷಕ್ಕೂ ಸಿಗುತ್ತೆ. 7 ಲಕ್ಷ ರೂಪಾಯಿಗೆ ಬೇಸಿಕ್ ಮಾಡಲ್ ಸಿಗುತ್ತೆ, 12 ಲಕ್ಷಕ್ಕೆ ಟಾಪ್ ಎಂಡ್ ಸಿಗುತ್ತೆ. ನಾವು ಯಾವ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡಿದ್ದೀವಿ, ಬೇಸಿಕ್ ಮಾಡಲಿಂಗ್ ಮಾಡಿದ್ದೀವ, ಟಾಪ್ ಎಂಡ್ ಮಾಡಲಿಂಗ್ ಮಾಡಿದ್ದೀವ, ಗಾಡಿ ಎಷ್ಟು ಓಡಿದೆ, ಗಾಡಿ ಕಂಡೀಷನ್ ಹೆಂಗಿದೆ, ಆಕ್ಸಿಡೆಂಟ್ ಆಗಿದೆಯಾ ಇಲ್ವಾ, ಇದೆಲ್ಲದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪ್ರೈಸಸ್ಗಳು. ಸುಮ್ಮನೆ ಕಮೆಂಟ್ ಮಾಡ್ತಾರೆ, ಮಾಡೋಕ್ಕೆ ಕೆಲಸ ಇಲ್ದಲೇ ಇದ್ದರು, ನಾನು 5 ಗಾಡಿ ಕೊಡಿಸ್ತಿದ್ದೆ ಆ ಪ್ರೈಸಿಗೆ, ಬಾರಪ್ಪ ನೀನೇ ಓಪನ್ ಮಾಡಿ ಕೊಡ್ಸಪ್ಪ, ಇಲ್ಲ ನೀನೇ ಬಂದು ನಮ್ಮ ಎದುರುಗಡೆ ಶೋರೂಮ್ ಮುಂದೆ ಗಾಡಿ ನಿಲ್ಸ್ಕೊಂಡು ಸೇಲ್ ಮಾಡಿ, ಅದರಲ್ಲಿ ಏನೂ ಇಲ್ಲ. ಸುಮ್ಮನೆ ಬ್ಯಾಡ್ ಆಗಿ ಏನೇನೋ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಗಾಡಿ ಕ್ವಾಲಿಟಿ ಕಾರ್ ಬೇಕಾ, ನಂದಿ ಟಸ್ಕಸ್ ವಿಸಿಟ್ ಮಾಡಿ, ಗಾಡಿ ಏನು ಬೇಕು ಚೆಕ್ ಮಾಡ್ಕೊಳ್ಳಿ, ಮೆಕ್ಯಾನಿಕ್ನ ಬೇಕಾದ್ರೆ ಕರ್ಕೊಂಡ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಗಾಡಿ ಎಲ್ಲ ಕ್ವಾಲಿಟಿ ಕಾರ್ಸ್ ಇರುತ್ತೆ, ಎಲ್ಲ ಶೋರೂಮ್ ಮೇಂಟೆನೆನ್ಸ್ ಗಾಡಿಗಳೇ ಇರುತ್ತೆ. ಮೇಜರ್ ಆಕ್ಸಿಡೆಂಟ್ ಗಾಡಿಗಳನ್ನ ನಾವು ಯಾವುದು ಪರ್ಚೇಸ್ ಮಾಡೋದಿಲ್ಲ. ನೀವು ಕೂಡ ದುಡ್ಡು ನನ್ನ ಜಾಬ್ಗಳಲ್ಲಿ ಇಟ್ಕೊಳ್ಳಲ್ಲ. ಈ ಗಾಡಿ ಮಾರಿದಾದ್ಮೇಲೆ ಇನ್ನೊಂದು ಗಾಡಿಗೆ ಹಾಕೋದು, ಸುಮ್ಮನೆ ರೊಟೇಷನ್ ಆಗ್ತಾ ಇರುತ್ತೆ ಅಷ್ಟೇ.
ಸೊ ನಮ್ಮಲ್ಲೆಲ್ಲ ಬೆಂಗಳೂರು, ತುಮಕೂರು, ಮೈಸೂರು ಪಾಸಿಂಗ್ ಗಾಡಿಗಳು ಇರೋದು. ಸೊ ಸಣ್ಣ ಪುಟ್ಟ ಸ್ಕ್ರಾಚಸ್ ಆಗಿರುತ್ತೆ, ಸ್ಕ್ರಾಚಸ್ಗೆ ರೀಪೇಂಟ್ ಆಗಿರುತ್ತೆ. ಬಂಪರ್ ರಿಪ್ಲೇಸ್ಮೆಂಟು ಸಣ್ಣ ಪುಟ್ಟ ಅವು ಕಾಮನ್ನು. ಸೊ ಸಿಟಿ ಟ್ರಾಫಿಕಲ್ಲಿ ಒಂಚೂರು ಪೇಂಟ್ ಆಗದಲ್ಲಿ ಯಾವ ಗಾಡಿನೂ ಓಡಿಸೋಕ್ಕೆ ಆಗಲ್ಲ. ಇವನ್ ಹೊಸ ಗಾಡಿ ತೊಗೊಂಬರ್ಬೇಕಾದ್ರೆ ಟ್ರಾನ್ಸ್ಪೋರ್ಟೇಷನಲ್ಲೇ ಡ್ಯಾಮೇಜ್ ಆಗುತ್ತೆ, ರೀಪೇಂಟ್ ಆಗುತ್ತೆ, ನಿಮ್ಗೆ ಅದ್ರ ಬಗ್ಗೆ ಗೊತ್ತೇ ಆಗಲ್ಲ. ಹೊಸ ಗಾಡಿದೆ ವಾರಂಟಿ ಕ್ಲೈಮ್ ಮಾಡೋಕ್ಕೆ ಎಷ್ಟು ಪ್ರೋಸೆಸ್ ಇರುತ್ತೆ ಅನ್ನೋದೇ ಸೊ ಕಾರ್ ಇಟ್ಟೋರಿಗೆ ಮಾತ್ರ ಗೊತ್ತಾಗುತ್ತೆ. ಸೊ ಎಲ್ಲಾದ್ರ ಬಗ್ಗೆ ತಲೆಕೆಡಿಸ್ಕೋಬೇಡಿ. ಗಾಡಿ ಬನ್ನಿ, ಇನ್ಸ್ಪೆಕ್ಟ್ ಮಾಡಿ, ಗಾಡಿ ಚೆನ್ನಾಗಿದೆಯಾ, ನಿಮ್ಮ ಯಾರನ್ನ ಟ್ರಸ್ಟೆಡ್ ಪರ್ಸನ್ ಇದಾನ, ಇಲ್ಲ ಫ್ರೆಂಡ್ ಆಗಿರ್ಬೋದು, ಮೆಕ್ಯಾನಿಕ್ ಆಗಿರ್ಬೋದು, ಕರ್ಕೊಂಬನ್ನಿ, ಗಾಡಿ ಚೆಕ್ ಮಾಡಿಸ್ಕೊಂಡು, ಇಲ್ಲ ಈ ಗಾಡಿ ನನಗೆ ಇಷ್ಟ ಆಗಿದೆ, ಏನೋ ಒಂದು ಬೆಸ್ಟ್ ಮಾಡಿಕೊಡಿ ಅಂತ 100% ಮಾಡ್ಕೊಡ್ತೀವಿ. ಎಷ್ಟು ಜನಕ್ಕೆ ಮಾಡ್ಕೊಟ್ಟಿದ್ದೀವಿ ಅಂದರೆ ಅಷ್ಟು. ಸುಮ್ಮನೆ ಅದನ್ನು ನೋಡ್ಕೊಂಡು ಸುಮ್ಮನೆ ಹೋಗ್ತಾ ಇದ್ದರೆ ಅದರಲ್ಲಿ ಯಾವುದೂ ಯೂಸ್ ಇರಲ್ಲ ಅಂತ ಹೇಳ್ತೀನಿ. ಸೊ ನಿಮಗೆ ಎಷ್ಟು ಏನಿರುತ್ತೆ ನಿಮ್ಮ ಕಮಿಟ್ಮೆಂಟಿಗೆ ತಕ್ಕನಾಗೆ ಕಮಿಟ್ಮೆಂಟ್ ಮಾಡ್ಕೊಳ್ಳಿ. ಓವರ್ ಕಮಿಟ್ಮೆಂಟ್ ಮಾಡಿಕೊಂಡು ಕಾರಿಂದ ನಿಮ್ಮ ಜೀವನ ಸ್ಪಾಯ್ಲ್ ಮಾಡ್ಕೊಬೇಡಿ ಅಂತ ಹೇಳ್ತಾ, ಗೌರಿ ಗಣೇಶದ ಶುಭಾಶಯಗಳು ಅಂತ ಹೇಳ್ತಾ, ಇಷ್ಟು ವೆಹಿಕಲ್ ನಮ್ಮ ಹತ್ರ ಇನ್ವೆಸ್ಟ್ರಿಯಲ್ಲಿದೆ. ಜಸ್ಟ್ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಮಾಡಿ, 9019282930 9019282930 ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ರಿಪ್ಲೈ ಒಂದು ಮೆಸೇಜ್ ಬರುತ್ತೆ. ರಿಪ್ಲೈ ಮೆಸೇಜಲ್ಲಿ ಒಂದು ಲಿಂಕ್ ಇರುತ್ತೆ, ಅದರಲ್ಲಿ ಎಲ್ಲ ಪ್ರತಿಯೊಂದು ಡೀಟೇಲ್ ಮೆನ್ಷನ್ ಮಾಡಿರ್ತೀನಿ. ಆ ಲಿಂಕ್ನ ಪ್ರೆಸ್ ಮಾಡಿದ್ರೆ ಕ್ಯಾಟ್ಲಾಗ್ ಓಪನ್ ಆಗುತ್ತೆ. ಕೆಳಗಡೆ ಇನ್ನೊಂದು ಲಿಂಕ್ ಇರುತ್ತೆ, ಗೂಗಲ್ ಲೊಕೇಶನ್ ಮ್ಯಾಪ್ ಲಿಂಕ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆ ನಮ್ಮ ಶೋರೂಮ್ ಲೊಕೇಶನ್ನು ಪೂರ್ತಿ ಕಂಪ್ಲೀಟ್ 100% ಬರುತ್ತೆ. ಸೊ ಬಜೆಟಿಗೆ ತಕ್ಕನಾಗಿ ಕಾರ್ನ ಚೂಸ್ ಮಾಡಿ. ನಿಮ್ಮ ಆರ್ಥಿಕ ನಿಮ್ಮದು ಪ್ರತಿ ಮಂತು ಸ್ಯಾಲ್ರಿ 20,000 ರೂಪಾಯಿ ಬಂದರೆ ದಯವಿಟ್ಟು 10 ಲಕ್ಷ ರೂಪಾಯಿ ಕಾರ್ ತೊಗೊಳ್ಕೋಬೇಡಿ. 2 ಲಕ್ಷದ 1.5 ಲಕ್ಷದ ತೊಗೊಳ್ಳಿ. ಈಸಿಯಾಗಿ ಮೇಂಟೆನೆನ್ಸ್ ಮಾಡ್ಬೋದು. ಕಾರ್ ತೊಗೊಳ್ಳೋದು ಈಸಿ, ಅದಾದಮೇಲೆ ಮೇಂಟೆನೆನ್ಸ್ ಮಾಡೋದಿದೆಯಲ್ಲ ಅದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿ, ಅದಾದಮೇಲೆ ನೆಕ್ಸ್ಟು ಕಾರ್ ಯಾವ್ದು ಬೇಕು ಅನ್ನೋದನ್ನ ಬಜೆಟ್ ಫಿಕ್ಸ್ ಮಾಡ್ಕೊಂಡು ಕಾರ್ ತೊಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.